ಅವೆಲ್ಲ ಬೆಳಕಿನ ಹಣಿಯಿಂದ ಬಂದದಲ್ಲ, ರಾಷ್ಟ್ರದ ಹಣಿಯಿಂದ ಬಂದದ್ದನ್ನು ನೆನಪಿದೆ. ಅವರೆಲ್ಲ ಸೈನಿಕರು ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಚಿಕ್ಕ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ರಾಜ್ಯನ ಹಂಚಿನ ಮೇಲೆ ಬರಬೇಕು 2 ನಿಮಿಷ ಮಾತನಾಡಲಿಕ್ಕೆ. ಏನೇ ಬಂದು ನಿಮ್ಮಪ್ಪ ಏನೇ ಪ್ರಾಣ ಕೊಟ್ಟಿದ್ದು ಅಂತ ಹೇಳಿ ಏನಾದರೂ ಒಂದ್ಸರಿ ತೋರಿಸಿ ನೀವೇನೇ ದೇವದಲ್ಲಿ ಮಾಡೋದಿದೆ. ಆದರೆ ಆ ಸೈನಿಕರನ್ನ ತೋರಿಸ್ಕೊಂಡೆ ಇಲ್ಲ, ನಾನು ಇದು ಬಂದಿದ್ದೇನೆ ಮನೆಗೆ, ನಾನು ನೇತೆ ಗೋಲ್ ತಗೊಂಡಿದ್ದಲ್ಲ, ನನ್ನ ಮುಂದೆ ಕಾರಣವಾಗಿದ್ದು ತಾಯಿ ಭಾರತಕ್ಕೆ ಹೊರಟು ನನ್ನ ಹೆಂಡತಿಯಲ್ಲ ಸೈನಿಕ ಹೇಳ್ತಾನೆ. ಆ ಹೇಳಿದಾಗ ಆ ಮಗ ಯುದ್ಧ ಮಾಡ್ತಾ ಸೈನಿಕ ಹುತಾತ್ಮನಾದ ಪಾರ್ಥಿವ ಶರೀರ ಮನೆಗೆ ಬರುತ್ತದೆ. ಮನೆಗೆ ಬಂದಾಗ ಎಲ್ಲರೂ ನೋಡಿ ಆ ಪಾರ್ಥಿವ ಶರೀರ ಒಟ್ಟೆ ಅಳಲಿಲ್ಲ ಅವರ ಪತ್ನಿ. ಆಮೇಲೆ ಹಂಗೆ ಆ ಬಾಡಿ ಮುಟ್ಟುತ್ತಾ ಬಂದಾಗ ಆ ಒಂದು ಪತ್ರವನ್ನು ನೋಡಿ ಅದನ್ನು ನೋಡಿ ಕೇಳಿ ಹೇಳ್ತಾಳೆ. ಯಾಕಂತ ಕೇಳ್ತಾರೆ ಎಲ್ಲರೂ, ನೋಡಮ್ಮ ಬಾಡಿ ಮನ ಯಾಕೆ ಅಳಲಿಲ್ಲ, ನೀನು ಆ ಪತ್ರ ನೋಡಿ ಯಾಕೆ ಅಳಲಿಕ್ಕೆ ಅಂದ್ರೆ, ಇಲ್ಲರಿ ನಮ್ಮ ಯಜಮಾನರು ಪತ್ರ ಬರೆದಿದ್ರು, ನಾನು ಇದು ಕೊಡ್ತಾ ಇದ್ದೀನಿ, ನಾನು ಏನಾದರೂ ಹುತಾತ್ಮನಾಗಿದೆ, ಈ ಪತ್ರ ನನ್ನ ಹುಡುಗ ಮಕ್ಕಳನ್ನ ಜಗತ್ತು ಹುಡುಕಿ ಆಗ್ತೇನೆ, ಅದಕ್ಕೆ ನಾನು ಹುಡುಗ ಬರೆದಿದ್ದೇನೆ. ಅವರು ತಾಯಿಯಾದ ಹೇಳಿ ನೀವು ಒಬ್ಬ ಮಗ ನಾನೇ ಹುಡುಕಿ ಆಗ್ತೇನೆ. 1999ರಲ್ಲಿ ಮೇ 3ರಿಂದ ಜುಲೈ 26ರವರೆಗೆ ನಡೆದಂತಹ ಯುದ್ಧದಲ್ಲಿ ಭಾರತದ ವಿಜಯ ಪತಾಕೆಯನ್ನು ಹಾರಿಸಿದ ನಮ್ಮ ವೀರ ಸೈನಿಕರ ಅಭಿನಂದನೆಗಾಗಿ ಹಾಗೂ ಆ ಯುದ್ಧದಲ್ಲಿ ಬೆಳೆದಂತಹ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸಲಿಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ಅವರು ಅಂದು ಆ ಒಂದು ವೀರರನ್ನು ಹೊಂದಲಿಕ್ಕಾದ ನಾವು ಸ್ವತಂತ್ರರಾಗಿರಲಿಕ್ಕೆ ಸಾಧ್ಯವಿಲ್ಲ. ಸೈನಿಕರು ಯಾವತ್ತೂ ನಿಮ್ಮನ್ನ ಸ್ವತಂತ್ರರಾಗಿ ಇಡಲು ಅವರು 24 ಗಂಟೆಗಳ ಕಾಲ ಸತತವಾಗಿ ದೇಶವನ್ನ ಕಾಯ್ತಾ ಇರ್ತಾರೆ. ಅದಕ್ಕೆ ತಾವೆಲ್ಲರೂ ಕೂಡಿ ಬಂದಿದ್ದೀರಿ. ಇಂಥ ಒಂದು ಕಾರ್ಯಕ್ರಮವನ್ನು ಇನ್ನೊಂದು ಜಾಗದಲ್ಲಿ ಹಮ್ಮಿಕೊಳ್ಳಲು ನಮಗೆ ಬಹಳ ಸಂತೋಷವಾಗಿದೆ. ಇದಕ್ಕೆ ಸಹಕಾರ ಕೊಟ್ಟಮ್ಮ ಎಲ್ಲರಿಗೂ ಕೂಡ ಪರೋಕ್ಷವಾಗಿ ಎಲ್ಲರಿಗೂ ಮನೆಯಾಗ ಅವ ದೇವರು ಕೊಟ್ಟಿಲ್ಲ. ಏನು ವೀರವನ್ನು ಹೊಂದಿರುವ ಸೈನಿಕರು ಆ ಸೈನಿಕರ ಅವರ ಮಾತುಗಳನ್ನು ತಾವೆಲ್ಲರೂ ಆಲಿಸಬೇಕು. ನಾನು ಮಾತಾಡಲಿಕ್ಕೆ ಹೆಚ್ಚು ಸಮಯ ತಗೊಳ್ಳುವುದಿಲ್ಲ. ಅವನಿಗೆ ಕೊಟ್ಟಿದ್ದೀನಿ ಇದು ಅವಕಾಶ ಶತ್ರು ರಾಷ್ಟ್ರ ದೇಶ ಮೂಲಕವಾದ ಇಲ್ಲೇ ಕೇಳಕತ್ತ ಮಗದ ಬೆಳಿಗ್ಗೆ ಇಲ್ಲೇ ಕೇಳಕತ್ತ ಮಗದ ಇವತ್ತು ಕಾರ್ಗಿಲ್ ದಿವಸವನ್ನು ತುಂಬಾ ಅದ್ದೂರಿಯಾಗಿ ಆಚರಿಸತಕ್ಕಂಥ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಇಳಕಲ್ ಘಟಕದ ಅಧ್ಯಕ್ಷರೇ, ಇಲ್ಲಿ ಸೇರಿರತಕ್ಕಂಥ NCCಯ ಕೇಡೆಟ್ಸ್ಗಳೇ ಹಾಗೂ ವೀರ ನಾಯಕರೇ, ಆರಕ್ಷಕರೇ, ಎಲ್ಲರಿಗೂ ಹೃದಯಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತೇನೆ. ಒಬ್ಬ ಕವಿ ತುಂಬಾ ಚೆನ್ನಾಗಿ ಹೇಳ್ತಾನೆ, ಈ 3 ದಿನ ಹಾಗೆ ನೆನಪುಗಳಂತೆ. ಒಬ್ಬರು ದೇವರು, ಮತ್ತೊಬ್ಬರು ಡಾಕ್ಟರು, ಮತ್ತೊಬ್ಬರು ಸೈನಿಕರು. ದೇವರು ಹಾಗೆ ನೆನಪುಗಳಿದ್ರು. ಏನಾದರೂ ಕಷ್ಟ ಬಂದರೆ ಹೋಮ ಮಾಡುತ್ತೇವೆ, ಹಣ ಮಾಡುತ್ತೇವೆ, ಸಂಕಟ ಬಂದಾಗ ವೆಂಕಟರಮಣ ಮಾಡೋ ಜನ ನಾವು. ಹಾಗೆ ಡಾಕ್ಟರು ಸುಮ್ಮನೆ ಕೂತಾಗ ನೆನಪಾಗಲ್ಲ. ಏನಾದರೂ ನಮಗೆ ಹೇಗಿದ್ರೆ ಸೀತಾಬರಿ ಜ್ವರ ಯಾವತ್ತೂ ನೆನಪಿಟ್ಕೊಳ್ತಾರೆ. ಹಾಗೆ ನಮ್ಮ ಸೈನಿಕರು ಕೂಡ ಯುದ್ಧದ ಬಂದಾಗ ಮಾತ್ರ ನೆನಪಿಟ್ಟುಕೊಳ್ತಾರೆ ಅಂತ ಅನ್ಕೊಂಡಿದ್ದೀವಿ. ಆದರೆ ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ 27 ವರ್ಷಗಳ ನಂತರ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಇಳಕಲ್ ಜಿಲ್ಲಾಧ್ಯಕ್ಷರು ಸೈನಿಕರ ನೆನಪಿಟ್ಟುಕೊಳ್ಳಲು ಯುದ್ಧದಲ್ಲಿ ಬೇಕಾಗಿಲ್ಲ, ಯುದ್ಧದಲ್ಲಿ ಗೆದ್ದರೆ ಸುಮ್ಮನೆ ಸಾಕು ಅಂತ ಇಷ್ಟೊಂದು ಅದ್ದೂರಿಯಾಗಿ ಮಾಡಿದ್ದಲ್ಲ ಆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘಕ್ಕೆ ಜೋರಾದ ಚಪ್ಪಾಳೆ ಬರಲಿ. ಇವತ್ತೇನಾದರೂ ಮಾಜಿ ಸೈನಿಕರು ಹುತಾತ್ಮರಾದಾಗ ಅವ್ರಿಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ಒಬ್ಬ
ತನ್ನ ಹೆಂಡತಿಗೆ ಒಂದು ಪತ್ರ ಬರೆದಿದ್ದಾನೆ.